ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ಇವತ್ತು ಫಿಶ್ ತರಲಿಕ್ಕೆ ಹೋಗ್ತಾ ಇದ್ದೇನೆ. ನೀವು ಕೂಡ ನನ್ನ ಜೊತೆ ಬನ್ನಿ ಆಯಿತಾ. ಯಾವ್ಯಾವ ಫಿಶ್ ಇರುತ್ತೆ, ಹೇಗಿರುತ್ತೆ ಅಂತ ತೋರಿಸ್ತೇನೆ. ಹಾಗೆ ನಮ್ಮ ಸಿರ್ಸಿಯಲ್ಲಿ 2 ಮಾರುಕಟ್ಟೆ ಇದೆ, ಫಿಶ್ ಮಾರುಕಟ್ಟೆ. ಇದು ನಮಗೆ ಹತ್ತಿರ ಇರೋದು. ಇದು ಹೊಳೆಯಲ್ಲಿ ಹಿಡಿತಾರೆ ನೋಡಿ, ಆ ಬಂಗಡೆ ಎಲ್ಲ ಬಂದಿರುತ್ತೆ. ಇವತ್ತು ಬಂಗಡೆನೇ ತೊಗೊಬರ್ಬೇಕು ಅಂತ ಹೋಗ್ತಾ ಇದ್ದೀವಿ. ತುಂಬಾ ಫಿಶ್ ಬಂದಿರುತ್ತೆ. ನೀವು ನೋಡಿ ಎಷ್ಟು ಗಲಾಟೆ ಇರುತ್ತೆ ಅಂತ ನೋಡಿ ಆಯಿತಾ. ತಲೆ ಎಲ್ಲ ಹಾಳಾಗ್ಬಿಡತ್ತೆ. ಗಲಾಟೆ ನೋಡಿದರೆ ಸಾಕಬೇಕನ್ಸತ್ತೆ. ಮೀನು ತಿಂದಷ್ಟು ಆಗತ್ತೆ ನೋಡಿ. ದೋಣಿ ಅಲ್ಲ. ಬಂಗಡೆ ಫಿಶನ್ನು ತಗೊಬಂದರು. ತುಂಬಾ ಚೆನ್ನಾಗಿದೆ. ಈಗೊಂದು ಸಾಂಬಾರು ಮಾಡ್ತೇನೆ, ತೋರಿಸ್ತೇನೆ ಆಯಿತಾ ಫ್ರೆಂಡ್ಸ್. ಫಿಶ್ ತಂದಾಯಿತು. ಈಗ ಅನ್ನ ರೆಡಿ ಆಯಿತು. ಅನ್ನನೂ ಕೂಡ ರೆಡಿ ಆಯಿತು. ಹಾಗೆ ಗಂಜಿನೂ ರೆಡಿ ಆಯಿತು. ಹಾಗೆ ಮಸಾಲೆಯನ್ನು ಮೊದಲು ಮಾಡ್ಕೊತೀನಿ. ಯಾಕಂದರೆ ಮಸಾಲೆ ಮಾಡಿ ಇಟ್ಕೊಬಿಟ್ರೆ ಗ್ರೈಂಡರಲ್ಲಿ ಹಾಕ್ತೇನೆ. ಒಂದು ಸ್ವಲ್ಪನೇ ಇದೆ, ಸ್ವಲ್ಪ ನಮ್ಗೆ ಸಾಕಾಗತ್ತೆ ಇಷ್ಟು. ಮತ್ತು ನಾಳೆ ದಿನ ಇಟ್ಟಿದ್ರೆ ನಾವು ತಿನ್ನಲ್ಲ, ಅಂದರೆ ತುಂಬ ಅಲ್ಲ ಮಾಡಲ್ಲ ನಾವು. ಫಿಶ್ ತಂದಾಯ್ತಲ್ವಾ, ಫಿಶ್ ಒಂದು ಕಡೆ ಇದೆ, ತಂದಿದ್ದೆ. ತೋರಿಸ್ತೇನೆ, ಮಾಡುವಾಗ ತೋರಿಸ್ತೇನೆ ಆಯಿತಾ. ಹಾಗೆ ಮಸಾಲೆನೂ ಕೂಡ ರೆಡಿ ಇದೆ. ಒಂದು ಸ್ವಲ್ಪನೇ ಮಸಾಲೆ, ಅಂದರೆ ನಾವು ಜಾಸ್ತಿ ಮಾಡಲ್ಲ. ನಾಳೆ ದಿನ ಇದ್ದರೂ ಕೂಡ ತಿನ್ನಲ್ಲ. ಫಿಶ್ ಆಗಲಿ ವೆಜಿಟೇಬಲ್ ಆಗಲಿ ಏನೇ ಆಗಲಿ ಒಂದೇ ದಿನ ಮಾಡಿ ಮುಗಿಸೋದು. ಇದ್ದರೂ ಕೂಡ ಫುಲ್ ಆಗ್ತದೆ, ಅಂದರೆ ತಿನ್ನಲ್ಲ ಒಂದು ರೀತಿ ಆಗುತ್ತೆ. ಅಂದರೆ ನಿನ್ನೆದು ಇವತ್ತು ತಿನ್ನಲ್ಲ ಆಯಿತಾ. ಹಾಗೆ ಇದು ರೈಸು ಕೂಡ ಆಯಿತು, ಗಂಜಿನೂ ಆಯಿತು. ಈಗ ಫಿಶ್ ಮಾಡಬೇಕು. ಮಸಾಲೆಯನ್ನು ಗ್ರೈಂಡರಿಗೆ ಹಾಕ್ಕೊಂಡು ಫಿಶ್ ಮಾಡ್ತೀನಿ. ನಂತರ ಸ್ನಾನ ಮಾಡಿ ಊಟ ಮಾಡೋದು ಅಷ್ಟೇ ಇವತ್ತಿನ ಲಾಗಲ್ಲಿ ಅಷ್ಟೇ. ಹಾಗೆ ಇದು ಕೆಲಸಕ್ಕೂ ಬಂದಿದ್ದಾರೆ. ಅದು ಕಲ್ಲು ಕೂಸಿದ್ರಲ್ವಾ ವ್ಯವಸ್ಥೆ, ಅದಕ್ಕೆಲ್ಲ ಸೈಡೆಲ್ಲ ಕಲ್ಲರ್ ಹಾಕ್ಲಿಕ್ಕೆ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ ಆಯಿತಾ. ಈಗ ಫಿಶ್ ಮಾಡಬೇಕು ಅಷ್ಟೇ. ರೈಸು ರೆಡಿ ಆಯಿತು. ಅಂದರೆ ಬಿಸಿ ಬಿಸಿ ಇದೆ. ನಾವು ಈ ರೀತಿ ಮಾಡೋದು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಎತ್ತು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದಾಯಿತು. ಬಿಸಿನೇ ಇರುತ್ತೆ. ಈ ರೀತಿ ಬಸ್ದ ಅನ್ನ ಮಾಡಿದರೆ ಒಳ್ಳೆಯದು, ಅಂದರೆ ಗ್ಯಾಸ್ ಎಲ್ಲ ಆಗಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದು, ಚಿಕ್ಕ ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ. ಈ ರೀತಿ ಬಸಿದ ಅನ್ನ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕುಕ್ಕರಲ್ಲೇ ಮಾಡಿದರೆ ಅಷ್ಟೇನು ಒಳ್ಳೆಯದಲ್ಲ, ಅಂದರೆ ಗ್ಯಾಸ್ ಎಲ್ಲ ಆಗುತ್ತೆ. ಈ ರೀತಿ ಮಾಡಿದರೆ ಟೇಸ್ಟು ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಆಯಿತಾ. ಹಾಗೆ ಗಂಜಿನೂ ಆಗಿದೆ, ರೈಸು ಆಯಿತು. ಈಗ ಫಿಶನ್ನು ತೋರಿಸ್ತೇನೆ. ಬಂಗಡೆ ತೊಗೊಬಂದಿದ್ದೆ ನಾನು ಇವತ್ತು. ಬಂಗಡೆ ತುಂಬ ಚೆನ್ನಾಗಿ ಬಂದಿತ್ತು. ಬಂಗಡೆ ಅಂದರೆ ದೋಣಿ ಬಂಗಡೆನೂ ಬಂದಿತ್ತು, ಹಾಗೆ ಈ ಸಮುದ್ರ ಬಂಗಡೆ ಅಂತೀವಿ ನಾವು, ಆ ಕಡೆದು ಬಂದಿತ್ತು. ಬಂಗಡೆ ನೋಡಿ ಹೇಗಿದೆ ಅಂತ ತೋರಿಸ್ತೇನೆ. ದೊಡ್ಡ ದೊಡ್ಡ ಇದೆ ಬಂಗಡೆ. ಅಂದರೆ ಬಂಗಡೆ ಸಾರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ತಿನ್ನಲಿಕ್ಕೂ ತುಂಬ ಇಷ್ಟ ಆಗುತ್ತೆ. ಬಾಕಿ ಮೀನೆಲ್ಲ ಇರುತ್ತೆ ನನಗೆ,
ಅದಕ್ಕಿಂತ ಇದು ಇಷ್ಟ ಆಗುತ್ತೆ. ಹಾಗೆ ಹೊಳೆ ಮೀನು ಅಂತ ಬರುತ್ತೆ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಸಖತ್ತಾಗಿರುತ್ತೆ. ನಮಗೆ ಇಷ್ಟ, ಬಂಗಡೆ ಅಂದರೆ ತುಂಬಾ ಇಷ್ಟ, ನಾವು ಎಲ್ಲರೂ ತಿಂತೇವೆ. 5 ಬಂಡೆ ಇದೆ ನೋಡಿ, 5 ಇದೆ. ಸಾಕಲ್ವ, ನಾವು 3 ಮಂದಿ ಇದ್ದೀವಿ, ನಮಗೆ ಜಾಸ್ತಿನೇ ಇದು. ಅಂದರೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಸಾಕು. 5 ಬಂಡೆ ಸುಮಾರು ದೊಡ್ಡನೇ ಇದೆ ಇದು. ಇದನ್ನು ನಾನೀಗ 2 ಪೀಸ್ ಮಾಡ್ತೇನೆ ಅಷ್ಟೇ. 2 ಪೀಸ್ ಮಾಡಿದರೆ ಒಂದು ರೀತಿ ತಿನ್ನೋಕ್ಕೂ, ಒಂದು ರೀತಿ ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ವ, ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಒಂದು 3 ಪೀಸ್ ಮಾಡಿದರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ. ಅದೇ ಒಂದು ರೀತಿ. ಹಾಗೆ ಕ್ಲೀನ್ ಆಯಿತು. ಈಗ ನೀರು ಖಾಲಿಯಾಗಿದೆ. ಈಗ ನಮ್ಮದು ಇದು ನೀರು ತೋರಿಸ್ತೇನೆ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ಕೊಂಡು. ಮನೆ ಹಿಂದುಗಡೆ ಒಂದು ಟ್ಯಾಂಕ್ ಇದೆ, ಅಲ್ಲಿ ನಗರಸಭೆ ನೀರು ಬಂದು ಸೇರುತ್ತೆ, ಅಲ್ಲಿ ದೊಡ್ಡ ಟ್ಯಾಂಕ್ ಇದೆ. ಹಾಗೆ ಅಲ್ಲೂ ಕೂಡ ಒಂದು ಪಂಪ್ ಇದೆ, ಅಲ್ಲಿಂದ ಮೇಲ್ ಸಿಂಟೆಕ್ಸಿಗೆ ಹೋಗುತ್ತೆ. ಇಲ್ಲಿ ವಾಲ್ ಇದೆ, ತೀರಿಸ್ಕೊಂಡ್ರಾಯ್ತು. ಇಲ್ಲಿ ನಾವು ಈ ಪಂಪ್ ಚಾಲು ಮಾಡುವಾಗ ತೀರಿಸ್ಕೊಳ್ಬೇಕು. ಅಂದರೆ ನಗರಸಭೆ ನೀರು ಮೇಲೆ ಹೋಗುವಾಗ, ನಾವು ಬಾವಿ ನೀರು ಮೇಲೆ ಹೋಗುವಾಗಲೂ ಕೂಡ ಇಲ್ಲಿ ತೀರಿಸ್ಕೊಂಡು, ಮತ್ತು ಆ ಕಡೆ ಇದೆ ಚಾಲು ಮಾಡೋದು, ಆ ಕಡೆ ಇದೆ. ಬಾವಿಗೂ ಒಂದು ಪಂಪ್ ಇದೆ ಆಯಿತಾ. ಹಾಗೆ ಇಲ್ಲೂ ಕೂಡ ಒಂದು ಪಂಪ್ ಇದೆ, 2 ಪಂಪ್ ಇದೆ, ಆದರೆ ಒಂದೇ ಪೈಪ್ ಲೈನು. ನಾನು ಅದಕ್ಕೆ ತೋರಿಸ್ತಾ ಇದ್ದೇನೆ, ಸ್ವಲ್ಪ ಡಿಫ್ರೆಂಟ್ ಇದೆಯಲ್ವಾ, ಅದಕ್ಕೆ ನಿಮಗೂ ಗೊತ್ತಿರಲಿ ಈ ರೀತಿ ಇರುತ್ತೆ ಅನ್ನೋದು. ನೋಡಿ, ಇದು ನಮ್ಮದು ನಗರಸಭೆಯದು ವಾಲ್. ಇದು ಪಂಪ್ ಚಾಲು ಮಾಡಿದಾಗ ಇದು ಆನ್ ಮಾಡಿಕೊಂಡ್ರೆ ಆಯಿತು. ನಮ್ಗೆ ಬಾವಿ ನೀರು ಬೇಕು ಅಂದರೆ ಆಗ ಇನ್ನೊಂದಿದೆ ಪೈಪ್ ಅಲ್ಲೇ ಬಾವಿದು, ಅದು ಆನ್ ಮಾಡ್ಕೊಂಡ್ರೆ ಆಯಿತು. ಬಾವಿಯಿಂದ ಡೈರೆಕ್ಟ್ ಮೇಲೆ ಹೋಗುತ್ತೆ. ಬನ್ನೀಗ ಪಂಪ್ ಚಾಲು ಮಾಡೋಣ ಆಯಿತಾ, ತೋರಿಸ್ತೇನೆ ಹೇಗಿದೆ ಅಂದ್ಕೊಂಡು. ವಾಲನ್ನು ಚೇಂಜ್ ಮಾಡ್ಕೋಬೇಕು. ಅಂದರೆ ನಾವು ಜಾಸ್ತಿ ನಗರಸಭೆ ನೀರೇ ನಾವು ಯೂಸ್ ಮಾಡ್ತೇವೆ, ಅಂದರೆ ಡೈಲಿ ಬರುತ್ತಲ್ವ, ನಮಗೆ ಸಾಕಾಗುತ್ತೆ. ಯಾವಾಗಾದರೂ ಬಾವಿ ನೀರು ಬೇಕು ಅಂದಾಗ ಇಲ್ಲಿ ಬಂದು ಆಲ್ ತಿರ್ಸ್ಕೊಂಡು, ಅಲ್ಲಿ ಆಲ್ ತಿರ್ಸಿ ಇಲ್ಲಿ ಬರಬೇಕಾಗತ್ತೆ. ಇದು ಬಾವಿದು ಸೆಟ್ ಇದೆ, ಇಲ್ಲಿ ಬಾವಿ ಪಂಪ್ ಆನ್ ಮಾಡೋದು. ಇದು 1 2 3 ಅಂತ ಇದೆಯಲ್ವಾ ಈ ಕಡೆ. ಇದು ಮೇಲೆ 2 ಮನೆ ಇದೆ, ಅಲ್ಲಿ 1 2 2 ಮನೆ ಉಂಟಾ, ಅದು ಈ 3 ಇದೆ ನೋಡಿ, ಇದು ನಮ್ಮದು ಕೆಳಗಡೆ ಮನೆದು. ಈಗ ನಮಗೆ ಬೇಕಂದಾಗ ಈ ವಾಲನ್ನು ನಾವು ತಿರ್ಸ್ಕೋಬೇಕು. ಹಾಗೆ ಸ್ವಿಚ್ಚು ಕೂಡ 3 ಇದೆ, 1 2 3 ಹೀಗಿದೆ. ಅಂದರೆ ಕೆಳಗಡೆ ಮೇಲಿನ ಮನೆಯದು 1 2, ಕೆಳಗಡೆ ಒಂದು ಮನೆ ಇದೆಯಲ್ವಾ, ಅದು ನಮ್ಮದು, ಅದಕ್ಕೆ 3ನೇ ನಂಬರ್ ಅಂತ ಹಾಕಿದ್ವಿ. ಹೀಗೆ ಅದನ್ನು ನಾವು ಸ್ವಿಚ್ ಈ ರೀತಿ ಹಾಕಿ ಆನ್ ಮಾಡಿದರೆ ಆಯಿತು. ಆಲು ತಿರ್ಸ್ಕೊಂಡಿರತ್ತಲ್ವ, ನೀರು ಮೇಲೆ ಹೋಗ್ಬಿಡತ್ತೆ, ಬಾವಿ ನೀರು. ಅದು ನಾವು ಮತ್ತೆ ಕುಡಿಲಿಕ್ಕೂ ಕೂಡ ಒಳಗಡೆ ಬರುತ್ತೆ, ಮೇಲಿನ ಮನೆಗೂ ಕೂಡ ಕುಡಿಯೋ ನೀರು ಬರುತ್ತೆ. ಚಾಲು ಮಾಡಿದಾಗ ನಮಗೂ ಅಷ್ಟೇ ಬರುತ್ತೆ. ಈ ರೀತಿ ವ್ಯವಸ್ಥೆ ಇಟ್ಕೊಂಡಿದ್ದೀವಿ ನಾವು ಪಂಪನ್ನು, ಅಂದರೆ ಬಾವಿ ನೀರು ಚಾಲು ಮಾಡಲ್ಲ ಜಾಸ್ತಿ, ನಮಗೆ ನಗರಸಭೆದೇ ಸಾಕಾಗುತ್ತೆ. ಹಾಗೇನಾದ್ರು ಅರ್ಜೆಂಟ್ ಇದ್ದಾಗ ನಾವು ಅಲ್ಲಿ ವಾಲ್ ತೀರಿಸ್ಕೊಂಡು ಇಲ್ಲಿ ಬಂದು ವಾಲ್ ತೀರಿಸಿ ಚಾಲು ಮಾಡಬೇಕು. ಹಾಗೆ ನೀರು ತುಂಬಿದ ನಂತರ ಈ ವಾಲ್ ಇದೆ ನೋಡಿ, ಅದನ್ನು ತಿರುಗಿಸಿ ಇಡಬೇಕಾಗತ್ತೆ. ಈ ರೀತಿ ವ್ಯವಸ್ಥೆ ಇದೆ ಆಯಿತಾ. ಸಖತ್ತಿದೆ ಅಲ್ವಾ. ಒಂದೇ ಪೈಪ್ ಲೈನು, 2 ಪಂಪು ನಮಗೆ. ಆದರೆ ಅದೇ ಪೈಪ್ ಲೈನಲ್ಲಿ ಮೇಲಿನ ಮನೆಗೂ ಕೂಡ ಪಂಪ್ ಚಾಲು ಮಾಡಿದಾಗ ಹೋಗುತ್ತೆ. 3 ಮನೆಗೂ ಒಂದೇ ಪೈಪ್ ಲೈನಲ್ಲೇ ನೀರು ಹೋಗುತ್ತೆ. 3 ಮನೆಗೆ ನೀರಿನ ವ್ಯವಸ್ಥೆ ಈ ರೀತಿ ಇದೆ ನೋಡಿ. ವಾಲ್ ಸ್ವಲ್ಪ ಚೇಂಜ್ ಮಾಡೋದು. ಹಾಗೆ ಇದು ನೆನ್ಪಿಟ್ಕೋಬೇಕು, 1 2 3 ಕೆಳಗಡೆ 1 2 3, ಮೇಲ್ಗೆ ಸ್ವಿಚ್ ಹಾಕೋದು 1 2 3 ಆಯಿತು. ಈಗ ಪಂಪ್ ಚಾಲು ಮಾಡಿದ್ದು ಒಂದು ಅರ್ಧ ಗಂಟೆಯಲ್ಲಿ ನೀರು ತುಂಬುತ್ತೆ. ಯಾಕಂದರೆ 1000 ಲೀಟ್ರ್ ಇದೆ ಅದು. ಅಂದರೆ ಬಾವಿನೂ ಕೂಡ ಆಳ ಇದೆ, 65 ಫೂಟ್ ಇದೆ, ಅಲ್ಲಿಂದ ಮೇಲೆ ಹತ್ತಬೇಕಲ್ವಾ, ಅದಕ್ಕೆ ಲೇಟ್ ಆಗುತ್ತೆ. ಆಯಿತು, ಇವತ್ತಿನ ವ್ಲಾಗ್ ಇಷ್ಟೇ. ಫಿಶ್ ತಂದೀವಿ, ಸಾಂಬಾರು ಮಾಡ್ತೇವೆ, ಊಟ ಮಾಡ್ತೀವಿ ಅಷ್ಟೇ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ತುಂಬ ಮಂದಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಮಾಡಬೇಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನಮಗೊಂದು ರೀತಿ ಸಪೋರ್ಟು ಸಿಗುತ್ತೆ, ಹಾಗೆ ಖುಷಿನೂ ಇರುತ್ತಲ್ವಾ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.